ಚನ್ನಗಿರಿ ಠಾಣೆಯ ಮೇಲೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣದ ಸಂಬಂಧಿತವಾಗಿ 40 ಮಂದಿಯನ್ನ ವಶಕ್ಕೆ ಪಡೆದಿದ್ರು. ಆ ಪೈಕಿ 23 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹೊನ್ನೇಬಾಗಿ ಹಾಗೂ ಚನ್ನಗಿರಿ ಟೌನ್ನ ನಿವಾಸಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನ್ಯಾಯಾಲಯ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಲಿದ್ದಾರೆ 23 ಮಂದಿ ಬಂಧಿತರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ರಿಂದ. ಪುನೀತ್, ಘಟನೆ ಸಂಬಂಧಿತವಾಗಿ ಈಗ ಎಸ್ಪಿ ಟೀಮ್ ಆಗಮಿಸಿದೆ, ಚನ್ನಗಿರಿಗೆ ಪರಿಶೀಲನೆ ನಡೀತಾ ಇದೆ. ಜೊತೆಗೆ 23 ಮಂದಿಯ ವಿರುದ್ಧ ನ್ಯಾಯಾಂಗ ಬಂಧನ ಕೂಡ ಆಗಿದೆ. ಸೊ ಇದೆಲ್ಲದರ ಕುರಿತಾಗಿ ಈಗ ಏನು ಅಪ್ಡೇಟ್ ಆಗ್ತಾ ಇದೆ? ಖಂಡಿತವಾಗ್ಲೂ ದಿವ್ಯ ಜೊತೆನು ಚನ್ನಗಿರಿಯ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದೆ ಈಗಾಗಲೇ 23 ಜನ ಪ್ಲಸ್ 2 25 ಜನರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿರುವಂಥದ್ದು. ಮತ್ತೆ ಅವ್ರನ್ನ ಬಂಧನ ಮಾಡಿ 14 ದಿನಗಳ ಕಾಲ ಒಂದು ಜೇಸಿಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ ವಿಡಿಯೋ ಫುಟೇಜ್ ಆಗಿರ್ಬೋದು, ಮೊಬೈಲ್ ಫುಟೇಜ್ ಆಗಿರ್ಬೋದು, ಮತ್ತೆ CC ಕ್ಯಾಮ್ರಾ ಫುಟೇಜ್ಗಳನ್ನ ಆಧಾರವಾಗಿ ಇಟ್ಕೊಂಡು ಅಲ್ಲಿರುವಂತಹ ಸಸ್ಪೆಕ್ಟೆಡ್ನ ಒಂದು ಗುರುತಿಸಿ ಒಂದು ಬಂಧನ ಮಾಡುವಂತಹ ಕೆಲಸವೂ ಕೂಡ ಮತ್ತೆ ವಶಕ್ಕೆ ಪಡೆಯುವಂತಹ ಕೆಲಸವೂ ಕೂಡ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ 5 ಟೀಮ್ಗಳನ್ನು ಮಾಡಿ ಈ ಎಲ್ಲ ಆರೋಪಿಗಳನ್ನು ಕೂಡ ಬಂಧನ ಮಾಡುವಂಥದ್ದು ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ CID ಈ ಪ್ರಕರಣ ಒಂದು ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು ಮತ್ತೆ ಮೃತ ಆದಿಲ್ನ ಪ್ರಕರಣ ಆಗಿರ್ಬೋದು, ಎರಡನ್ನು ಕೂಡ ಈಗಾಗಲೇ CIDಗೆ ವಹಿಸಿರುವಂತಹ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಕೂಡ ದಾವಣಗೆರೆಗೆ ಬಂದು ದಾವಣಗೆರೆ ಚನ್ನಗಿರಿ ಬಂದು ಅಲ್ಲಿ ಒಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಬಂಧಿತ ಆರೋಪಿಗಳೇನಿದ್ದಾರೆ, ಬಂಧಿತ ಆರೋಪಿಗಳು ಕೇವಲ ದಾವಣಗೆರೆ ಚನ್ನಗಿರಿಯ ಟೌನ್ ಆಗಿರ್ಬೋದು ಮತ್ತೆ ಹೊನ್ನೇಬಾಗಿ ನಲ್ಲೂರು ಈ ಭಾಗದ ಜನರೇ ಹೊರತು ಹೊರಗಿನವರು ಯಾರು ಇಲ್ಲ ಅನ್ನುವಂಥದ್ದು. ಮತ್ತೆ ಹೊರಗಿನವರು ಯಾರಾದ್ರು ಬಂದಿದ್ರೆ ಅವ್ರನ್ನೂ ಕೂಡ ತನಿಖೆ ಮಾಡುವಂಥದ್ದು. ಮತ್ತೆ ಒಂದು ಪ್ರಕರಣ ಅಂದ್ರೆ ಈ ಕಲ್ಲು ತೂರಾಟ ಪ್ರಕರಣ ಏನಿದೆ, ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ CIDಗೆ ವಹಿಸಲಾಗಿದೆ. ಅವರು ಕೂಡ ಎಲ್ಲಾ ರೀತಿಯಂತಹ ಒಂದು ತನಿಖೆಯನ್ನು ಕೂಡ ನಡೆಸ್ತಾರೆ ಅನ್ನುವಂತಹ ಮಾತು ಕೂಡ SP ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟು 25 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಘಟನೆಯ ಸವಿವರವನ್ನ ಈಗ SP ನೇತೃತ್ವದಲ್ಲಿ ಪಡೆದುಕೊಳ್ಳಲಾಗ್ತಾ ಇದೆ. CCTV ಫುಟೇಜ್ನ ಆಧಾರದ ಮೇಲೆ ಇವರೆಲ್ಲರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಚನ್ನಗಿರಿ ಠಾಣೆ ಮೇಲೆ ಆದಂತಹ ಕಲ್ಲು ತೂರಾಟ ಪ್ರಕರಣ ಯಾಕಾಗಿ ಆಯಿತು, ಏನು ಉದ್ದೇಶ ಇತ್ಯಾದಿ ವಿಷಯಗಳ ಬಗ್ಗೆ ಸಮಗ್ರ ತನಿಖೆ ಇನ್ನಷ್ಟೇ ಆಗಬೇಕಿದೆ. ಬಂಧಿತರೆಲ್ಲರೂ ಕೂಡ ಹೊನ್ನೇಬಾಗಿ ಹಾಗೂ ಚನ್ನಗಿರಿ ಟೌನ್ನವರು ಅನ್ನೋದು ಗೊತ್ತಾಗಿದೆ. CCTV ಫುಟೇಜ್ನ ಆಧಾರವಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಮತ್ತೆ ಈ ಕೃತ್ಯಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ.